ನಾನು ಒಳಗಡೆ ಹೋಗಿ ತೋರ್ಸೋಕ್ಕಾಗ್ತಾ ಇಲ್ಲ. ಇದೇ ಥರ ಇಲ್ಲೇ ನೋಡ್ಕೊಳ್ಳಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ನಾವು ಲೇಟಾಗಿ ಬಂದುಬಿಟ್ಟಿದ್ದೀವಿ ಗಾಯ್ಸ್. ನಿಜವಾಗ್ಲೂ ಎಲ್ಲ ನೋಡೋ ಕಪಲ್ಸೆ ಫುಲ್ಲು ಟ್ರಾಮಿಂದ ರೋಡ್ ಇದು ಆ್ಯಕ್ಚುಲಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಿ ಮಿಸ್ಟರ್ ಮದನ್ ವ್ಲಾಗರ್. ಸೊ ನಾನು ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ವಿಕ್ಟೋರಿಯಲ್ ಮೆಮೋರಿಯಲ್ ಹಾಲ್ ಅಂತ. ಸೊ ಅಲ್ಲಿಗೆ ಹೋಗ್ತಿದ್ದೀನಿ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಗೈಸ್ ನಾನು ಹೇಳಿದ್ನಲ್ಲ, ಅಲ್ಲಿಗೆ ಹೋಗೋಕ್ಕೆ ಲೋಕಲ್ ಬಸ್ಸಲ್ಲಿ ಬಂದು ಕೂತಿದ್ದೀವಿ ಗೈಸ್. ಈಗ ನಮ್ಮೂರಲ್ಲೆಲ್ಲ BMTC ಓಡಾಡುತ್ತಲ್ಲ, ಹಾಗೆ ಇಲ್ಲಿ ಲೋಕಲ್ ಬಸ್ಸು, ಗೌರ್ಮೆಂಟ್ ಅಲ್ಲ ಲೋಕಲ್. ಸೊ ನಾವೀಗ ಈ ಬಸ್ಸಲ್ಲೇ ಹೋಗೋದು ಗೈಸ್. ಬನ್ನಿ ಹೋಗೋಣ ಗೈಸ್. ಏನಂದರೆ ನಾವು ಆಗಲೇ ಹೊರಟಾಗ ಸ್ವಲ್ಪ ಬೆಳಕಿತ್ತು ಗೈಸ್, 4:15 ಟೈಮಲ್ಲೇನೋ ಹೊರಟಿತ್ತು. ಟ್ರಾಫಿಕಲ್ಲಿ ಬರೋ ಅಷ್ಟೊತ್ತಿಗೆ ಕತ್ಲಾಗೋಗ್ಬಿಡ್ತು ಗೈಸ್. ನೋಡಿ ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅದೇ ವಿಕ್ಟೋರಿಯಲ್ ಮೆಮೋರಿಯಲ್ ಹಾಲ್. ಸಕ್ಕದಾಗಿದೆ ಅನ್ಕೊಳ್ಳಿ. ಇನ್ನು ಅಲ್ಲಿ ಹತ್ರ ಹೋಗ್ಬಿಟ್ಟು ತೋರಿಸಿ ಬನ್ನಿ ನಾನು ನಿಮಗೆ ಗೈಸ್. ಆ್ಯಕ್ಚುಲಿ ಏನಂದರೆ 6 ಗಂಟೆ ಕ್ಲೋಸು ಅಂತ ಹೇಳ್ಬಿಟ್ಟವ್ರೆ. ನಾವು ನೋಡಿದ್ರೆ ಇವಾಗ ಬಂದಿದ್ದೀವಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನು ಮಾಡೋಕ್ಕಾಗಲ್ಲ ಗೈಸ್, ನೀವು ಹೊರಗಡೆನೇ ನೋಡಿ ಕಣ್ಣು ತುಂಬ್ಕೋಬೇಕಷ್ಟೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಬನ್ನಿ ಹೋಗೋಣ, ಹತ್ರನಾರ ಹೋಗೋಣ ಒಂಚೂರು. ನಾನು ಏನು ಅನ್ಕೊಂಡು ಬಂದೆ ಅದಾಗಲಿಲ್ಲ. ಸೊ ಇಲ್ಲಿಂದನೇ ತೋರಿಸ್ತೀನಿ ನಿಮಗೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಮೇಯ್ನು. ಬಟ್ ನಮಗೆ ಒಳಗಡೆ ಎಂಟ್ರಿ ಇಲ್ಲ, ಯಾಕಂದರೆ ಕ್ಲೋಸ್ ಆಗಿದೆ. ನೋ ಎಂಟ್ರಿ ವಿಚಾರ್ಸೋಕ್ಕೆ ಹೋಗಿದ್ದಾರೆ. ಬಟ್ ಒಳಗಡೆ ಅಲ್ಲಿ ನೋಡಿ, ಇಲ್ಲಿ ಎಂಟ್ರಿ ಇಲ್ಲ ಗೈಸ್. ಅದೇ ಅಲ್ಲಿ ನಾವು ಈಗ ಬಂದಿದ್ದು ಫೋರ್ಟ್ ನೋಡೋಕ್ಕೆ, ಇದೇ ಫೋರ್ಟು. ಬಟ್ ಎಂಟ್ರಿ ಇಲ್ಲ ಗೈಸ್ ನಮಗೆ. ನೋಡೋಣ, ಟ್ರೈ ಮಾಡೋಣ. ಆದರೆ ತೋರಿಸ್ತೀನಿ, ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ಗೈಸ್. ಅಲ್ಲಿ ನೋಡಿ, ಅಲ್ಲಿ ಲೈಟಿಂಗ್ಸ್ ಎಲ್ಲ ಆಗ್ತಾ ಇದ್ದಾರೆ. ನಾವು ವಿಚಾರ್ಸೋಕ್ಕೆ ಟ್ರೈ ಮಾಡ್ತೀವಿ, ಬಟ್ ಆಗ್ತಾಯಿಲ್ಲ ಗೈಸ್. ಗೈಸ್ ಹಿಂಗೆ ನೋಡ್ಕೊಳ್ಳಿ ಗೈಸ್, ನಾನು ಒಳಗಡೆ ಹೋಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಇದೇ ಥರ ಇಲ್ಲೇ ನೋಡ್ಕೊಳ್ಳಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು 1906 ಸ್ಟಾರ್ಟ್ ಆಗಿದ್ದು ಕಟ್ಟೋಕ್ಕೆ. 1921 ಕಂಪ್ಲೀಟ್ ಆಯ್ತಿದ್ದು ಆ್ಯಕ್ಚುಲಿ. ಇದು ಬಂದುಬಿಟ್ಟು ಸೊ ಇದು ಆ್ಯಕ್ಚುಲಿ ಬ್ರಿಟಿಷ್ ಅವ್ರು ಕಟ್ಸಿರೋದು ಗೈಸ್. ಫಾರ್ವರ್ಡ್ ಮಾಡೋ, ಫಾರ್ವರ್ಡ್. ವಿಕ್ಟೋರಿಯಾ ಅನ್ನೋ ಒಬ್ಬರು ಇವರಿಗೋಸ್ಕರ, ರಾಣಿಗೋಸ್ಕರ ಕಟ್ಟಿಸಿರೋದು ಇದು. ನಾನು ಒಳಗಡೆ ಹೋಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಸೊ ಲೈಟ್ ಶೋ ಹಾಕಿದ್ದಾರೆ, ಬಟ್ ಒಳಗಡೆ ಎಂಟ್ರಿ ಇಲ್ಲ ಅಂತ ಅಂದರು. ಸಾರಿ ಗೈಸ್, ತೋರ್ಸೋಕ್ಕಾಗ್ತಾಯಿಲ್ಲ, ಬೇಜಾರು ಮಾಡ್ಕೋಬೇಡಿ. ಸಾರಿ ಗೈಸ್. ಸೊ ಗೈಸ್ ಸಾರಿ, ಒಳಗಡೆ ಹೋಗಿ ತೋರ್ಸೋಕ್ಕಾಗ್ತಾಯಿಲ್ಲ, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಏನಾರು ಒಂದು ಪ್ಲೇಸ್ ತೋರಿಸ್ತೀನಿ ಬನ್ನಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಓಲ್ಡ್ ಟ್ಯಾಕ್ಸಿ ನಿಂತಿದೆ. ಆ್ಯಕ್ಚುಲಿ ಇದು ಇಲ್ಲಿ ಓಡಾಡುತ್ತೆ, ಮತ್ತು ಇದು ಬಿಟ್ಟರೆ ಮುಂಬೈಲಿ ಓಡಾಡುತ್ತೆ. ಅಂದರೆ ಇದು ನೋಡಿ ಖುಷಿ ಆಯಿತು ಗೈಸ್ ನಮಗೆ. ಓಲ್ಡ್ ಟ್ಯಾಕ್ಸಿ ನಿಂತಿದೆ ನೋಡಿ, ನೈಸ್ ನೈಸ್ ಗೈಸ್. ನಾವೀಗ ಬರ್ತಾ 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 ಎಲ್ಲಿ ಬಂದ್ವಿ ಅಂದರೆ, ಇದು ಯಾವುದಿದು ಫುಡ್ ಸ್ಟ್ರೀಟ್ ಅಂತ ಬಂದಿದ್ದೀವಿ. ಅದ್ರ ಪಕ್ಕದಲ್ಲೇ ನಮಗೆ ಇಲ್ಲೇನಿದೆ ಗೊತ್ತಾ, ತೋರಿಸ್ತೀನಿ ರೀ. ನೋಡಿ ಗೈಸ್, ಇಲ್ಲಿ ಬಿರ್ಲಾ ಪ್ಲಾನೆಟೇರಿಯಂ ಅಂತ ಇದೆ. ಸೊ ಒಳಗಡೆ ಇದು ಅಲೋ ಇಲ್ಲ, ಯಾಕಂದ್ರೆ ನಾವು ಲೇಟಾಗಿ ಬಂದುಬಿಟ್ಟಿದ್ದೀವಿ ಗೈಸ್. ನಿಜವಾಗ್ಲೂ ತುಂಬ ಲೇಟಾಗಿ ಬಂದಿದ್ದೀವಿ. ತುಂಬ ಬೇಜಾರಾಗ್ತಾಯಿದೆ ನನಗೆ ಇವತ್ತು. ಏನು ಕೆಲಸನೂ ಆಗ್ತಾಯಿಲ್ಲ ಗೈಸ್. ಇದು ಯಾವ ಚರ್ಚ್ ಅಂದರೆ, ನಾವು ಬಿರ್ಲಾ ಪ್ಲಾನೆಟರಿ ಅಂತ ಹೋದ್ವಲ್ಲ, ಅದ್ರ ಪಕ್ಕನೇ ಇರೋದು ಚರ್ಚ್ ಇದು. ಆ್ಯಕ್ಚುಲಿ ಇದು ತುಂಬ 100 ಇಯರ್ಸ್ ಓಲ್ಡ್ ಚರ್ಚ್ ಆ್ಯಕ್ಚುಲಿ ಇದು. ಇದೂ ಅಷ್ಟೇ ನಾವು ಒಳಗಡೆ ಹೋಗೋಕ್ಕಾಗಲ್ಲ, ಯಾಕೆ ಅಂದರೆ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಒಳಗಡೆ ಅದನ್ನು ಮೀಟಿಂಗ್ ನಡೀತಿದೆ ಅಂತ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಗೈಸ್. ಇದು ಯಾವಾಗ ಕನ್ಸ್ಟ್ರಕ್ಷನ್ ಆಯಿತು ಅಂದರೆ, ಸೇಮ್ ಅದು ವಿಕ್ಟೋರಿಯಲ್ ಮೆಮೋರಿಯಲ್ ಕನ್ಸ್ಟ್ರಕ್ಷನ್ ಆಗ್ತಿತ್ತಲ್ಲ, ಅದಾಗಿ ಒಂದು 2-3 ಇಯರ್ಸ್ ಆದಮೇಲೆ ಇದು ಕನ್ಸ್ಟ್ರಕ್ಷನ್ ಆಗಿರೋದು ಗೈಸ್ ಇದು. ಸೊ ಇವತ್ತೆಲ್ಲ ಹೊರಗಡೆಯಿಂದನೇ ವೀಡಿಯೋ ತೋರಿಸ್ತಾ ಇದ್ದೀನಿ ಗೈಸ್. ಕರೆಕ್ಟಾಗಿ ನನಗೆ ಮಾಡೋಕ್ಕಾಗ್ತಾಯಿಲ್ಲ, ಬೇಜಾರು ಮಾಡ್ಕೊಬೇಡಿ. ಸೊ ಗೈಸ್ ಬನ್ನಿ ಮುಂದೆ ಹೋಗೋಣ. ನಾನು ಹೆಂಗೆ ಕಾಣಿಸ್ತೀನಿ ಅಂತಲೂ ನನಗೆ ಗೊತ್ತಿಲ್ಲ, ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಅದು ಅಲ್ಲಿಗೆ ಹೋಗೋಣ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಯಾವುದು ಬಿರ್ಲಾ ಪ್ಲಾನೆಟೇರಿಯಮ್ಗೆ ಹೋಗೋಣ ಅಂತ ಆಸೆ ಇಟ್ಕೊಂಡಿದ್ದೆ, ಬಟ್ ಆಗ್ತಾಯಿಲ್ಲ, ಏನೂ ಮಾಡೋಂಗಿಲ್ಲ ಗೈಸ್. ರೋಡು ಹೆವಿ ರಶ್ ಅನ್ಕೊಳ್ಳಿ,
ಸೇಮ್ ನಮ್ಮ ಬೆಂಗಳೂರು ಥರ. ಗೈಸ್ ಏನಂದರೆ ಇಲ್ಲಿ ಎಲ್ಲಿ ನೋಡಿದ್ರು ಕಪಲ್ಸ್ಗಳು ಗೈಸ್, ಮಾಡೋ ಕೆಲಸ ಇಲ್ಲ, ಎಲ್ಲಿ ನೋಡೋ ಕಪಲ್ಸೆ ಫುಲ್ಲು, ಎಲ್ಲ ಕಡೆನೂ ಕಪಲ್ಸೆ ಅನ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಹಂಗೆ ಎಕ್ಕಡೆಯಿಂದ ಎಕ್ಕಡೆ ನೋಡಿದ್ರು ಕಪಲ್ಸೆ. ನೋಡಿ ಹೆಂಗೆ ಕೂತ್ಕೊಂಡವ್ರೆ. ಗೈಸ್ ಈ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ನನಗೊಂದು ಕಾಣಿಸ್ತು. ಇಲ್ಲಿ ಕಾಣಿಸ್ತಿದ್ಯಾ ರೈಲ್ವೆ ಕಂಬಿ ಥರ? ಇದು ಏನಂದರೆ ಟ್ರ್ಯಾಮ್ ಅಂತ ಹೋಗ್ತಿತ್ತು ಮುಂಚೆ, ಅದ್ರದ್ದು ಇನ್ನೂ ಇದೆ ನೋಡಿ ಗೈಸ್. ಇಲ್ಲಿ ಟ್ರ್ಯಾಮಿಂದ ರೋಡ್ ಇದು ಆ್ಯಕ್ಚುಲಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ. A few moments later. ಗೈಸ್ ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್, ಬೇಜಾರು ಮಾಡ್ಕೊಬೇಡಿ. ನನಗೆ ಬೇಜಾರಾಯಿತು, ಯಾಕಂದರೆ ಏನು ತೋರ್ಸೋಕ್ಕಾಗಲಿಲ್ಲ ಅಂತ. ಸೊ ಅಷ್ಟೇ ಗೈಸ್, ಹೇಳೋಕ್ಕೇನೂ ಇಲ್ಲ. ನಾನು ಹಂಗೆ ಸುಮ್ಮನೆ ಸೀದಾ ಮನೆಗೆ ಬಂದೆ. ಸೊ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.